ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಕಬ್ಬಿನ ಸಾಲ ಬಿಡು ಪದ್ಧತಿ ಬಗ್ಗೆ ಎಲ್ಲ ರೈತ ಬಾಂಧವರಿಗೂ ನಾನು ಹೇಳಬಯಸ್ತೇನೆ. ಏನು ನೋಡತ್ತವಲ್ಲ, ನಾವು ಕಬ್ಬಿನ ಸಾಲ ಅಂತಂತಂದ್ರೆ ನಮ್ಮ ಹಿಂದಕ್ಕಿನ ಪದ್ಧತಿ ಒಳಗೆ ಎರಡು ಫೂಟ್ ಸಾಲ ಬಿಡ್ತಿದ್ದು. 2 ಫೂಟ್ ಸಾಲ ಬಿಟ್ಟಿಕ್ಯಾರ ಎಕರೆಗೆ 25ರಿಂದ 30 ಟನ್ ಕಬ್ಬ ತಳಿತಿದ್ದು. ಆಮೇಲೆ ಈಗ ಆಧುನಿಕದೊಳಗನ ನಾವು 2.5 ಫೂಟ್ ಇದ್ದದ್ದನ್ನು ಈಗ ನಾವು 3 ಫೂಟ್ ಮಾಡಿದೆವು. 3 ಫೂಟ್ ನಂತರ ಈಗ ಸಾಲ 4 ಫೂಟ್ ಮಾಡಿದೆವು. 4 ಫೂಟ್ಕ್ಕಿಂತ ಇಳುವರಿ ಹೆಚ್ಚು ಆದದಕ್ಕಾಗಿ 5 ಫೂಟ್ ಸಾಲ ಬಿಟ್ಟು ನಾವು ಸಾಲಿನ ಸಂಖ್ಯೆ ಹೆಂಗೆ ಡಿಫ್ರೆನ್ಸ್ ಆಕತ್ಲ ಹಂಗೆ ಕಬ್ಬಿನ ಇಳುವರಿ ಆಕತಿ ಅಂತ ಎಲ್ಲ ನನ್ನ ರೈತ ಬಂದವರಿಗೆ ನಾನು ಹೇಳಬಯಸ್ತೇನೆ. ಬರೀ ಮುಂದೆ ನೋಡೋಣ. ಈಗ ಸದ್ಯ ಈಗೇನ ನಾವು ನೋಡತ್ತೇವಲ್ಲ, ಈ ಕಬ್ಬಿನ ಸಾಲ 5 ಫೂಟ್ ಸಾಲ ಐತಿ. 5 ಫೂಟ್ ಕಬ್ಬಿನ ಸಾಲ ನಾವು ಬಿಟ್ಟು ಅಂತಂದ್ರೆ ಕಬ್ಬ ಮರಿನೂ ಚಲೋ ಹೊಡಿಯತಿ, ಕಬ್ಬ ಗಡ್ತರು ಆಕತಿ. ಆಮೇಲೆ ನಮಗೆ ಸಣ್ಣ ಟ್ಯಾಕ್ಟ್ರ್ ಅಂತಾರೆ, ಪೋಟ್ರ್ ಟ್ಯಾಕ್ಟ್ರ್ ಐತಲ್ಲ, ಇದರಿಂದನ ನಮಗೆ ಇದನ್ನೆಲ್ಲ ಅವನಿ ಮಾಡೋಕ್ಕೂ ಹೋಗಾರಕತಿ. ನಾವು ಸಾಲ ಏನು ಬಿಟ್ಟು ಅಂತಂದ್ರೆ ನಮ್ಗೆ ಎತ್ತಿಲೇ ಗಳಿ ಹೊಡೆಯೋ ಅವಶ್ಯಕತೆನೇ ಬರೋದಿಲ್ಲ. ನೋಡಿರಿ, ಈಗ ಸದ್ಯ ನಾ ಏನು ಮಾಡತ್ತವ ಅಂತಂದ್ರೆ ಈಗ ನಾ ಇದನ್ನು ಟ್ಯಾಕ್ಟ್ರಲ್ಲೇ ಏನು ನೋಡತ್ತಾರಲ್ಲ, ಈ ಪವರ್ಟೆಲ್ಲ ಟ್ಯಾಕ್ಟ್ರಲ್ಲೇ ಈಗ ಗಳೆ ಹೊಡೆಯತೈತಿ. ಗಳೆ ಮಾತ್ರ ಅಗದಿ ಜಬರದಸ್ತ್ ಆಗತಿ. ಸಣ್ಣ ಸಾಲನ್ನ ಬಿಟ್ಟು ಅಂತಂದ್ರೆ ಅದು ಟ್ಯಾಕ್ಟ್ರಲ್ಲೇ ಗಳೆ ಹೊಡ್ಯಾಕೆ ಬರೋದಿಲ್ಲ. ನಾವು ಪವರ್ ಟೇಲರ್ ಟ್ಯಾಕ್ಟ್ರಲ್ಲಿ ನಾವು ಅಂದ್ರೆ 25 HP ಟ್ಯಾಕ್ಟ್ರಲ್ಲಿ ನಾವು ಗಳೆ ಹೊಡಿಬೇಕಂತಂದ್ರೆ ಕಬ್ಬಿಣ ಸಾಲ ನಾವು 5 ಫೂಟ ಬಿಡಬೇಕು. 4 ಫೂಟ್ ಬಿಟ್ಟು ಅಂತಂದ್ರೆ ಆ ಸಾಲ ಕಟಾನ ಕಟ್ಟಿ ಹಾಕತಿ. ಆಮೇಲೆ ಏನೇ ಟ್ಯಾಕ್ಟ್ರ್ ಐತಲ್ಲ, ಇದು ಕಬ್ಬಿನ ಸಾಲ ಮೇಲೆ ಹಾಯ್ತೈತಿ, ಗಳೆ ಸರಿ ಆಗೋದಿಲ್ಲ. ಅದಕ್ಕೆ 5 ಫೂಟ್ ಬಿಟ್ಟು ನಾವು ಸಾಲ ಬಿಟ್ಟು ಅಂತಂತಾರೆ ಸಂಪೂರ್ಣವಾಗಿ ಏನು ಟ್ಯಾಕ್ಟ್ರ್ ಐತಲ್ಲ, ಇದು ಒಳಗಿಂದ ಒಳಗೆ ಆಡ್ತೈತಿ ಮತ್ತು ಗಳೆ ಚಲೋ ಆಕೈತಿ. ಬರೀ ಟ್ಯಾಕ್ಟ್ರ್ ಗಳೆ ಹೊಡೆದು ನೋಡೋಣ. ಈಗ ನಾವು ಕಬ್ಬಿನ ಸಾಲ 5 ಫೂಟ್ ಸಾಲ ಬಿಟ್ಟು ಅಂತಂದ್ರೆ ಈಗ ನೋಡತ್ತಾರಲ್ಲ, ಇದು ಪರೋಟೆಲ್ಲ ಗಾಡಿ ಅಗದಿ ಜಬರದಸ್ತ್ ಗಳೆ ಆಕತಿ. ಮತ್ತು ಇದು 4 ಫೂಟ್ ಬಿಟ್ಟು ಅಂತಂದ್ರೆ ಈ ಟ್ಯಾಕ್ಟ್ರ ಕಬ್ಬಿನ ಸಾಲ ಮೇಲೆ ಹಾಯ್ತೈತಿ. ಅದು 5 ಫೂಟ್ ನಾವು ಸಾಲ ಬಿಟ್ಟು ಅಂತಂದ್ರೆ ಇದು ಸಾಲಿನ ಒಳಗೆ ಟ್ಯಾಕ್ಟ್ರ್ ಆಡ್ತೈತಿ, ಗಳೆನೂ ಮತ್ತು ಭಾಳ ಜಬರದಸ್ತ್ ಆಕತಿ. ಬರ್ರಿ ನೋಡುವಂತ್ರಿ ಅಂತ. ಈಗ ನಾವು ಈ ಟ್ಯಾಕ್ಟ್ರ್ ಗಳೆ ನೋಡತ್ತೇವಲ್ಲ, ಇದು 4 ಫೂಟ್ ಸಾಲ ಆದ್ರೆ ಇದು ಈ ಥರನಾಗೆ ಗಳೆ ಆಗೋದಿಲ್ಲ. 4 ಫೂಟ್ ಸಾಲ ಅದು ಅಂತಂದ್ರೆ ಗಾಡಿ ಸಾಲಿನ ಮೇಲೆ ಹಾಯ್ತೈತಿ. ಅದಕ್ಕೆ ನಾವು ಈ ಟ್ಯಾಕ್ಟ್ರಲ್ಲೇ ನಾವು ಗಳೆ ಕಬ್ಬಾಯಿ ಮಾಡಬೇಕಂತಂದ್ರೆ ಇದಕ್ಕೆ 5 ಫೂಟ್ ಸಾಲ ಬಿಡಬೇಕು. 5 ಫೂಟ್ ಸಾಲ ಬಿಟ್ಟು ಅಂತಂದ್ರೆ ಇದು ನಮ್ಮ ಟ್ಯಾಕ್ಟ್ರಲ್ಲಿ ಲಾವಣಿ ಮಾಡೋಕ್ಕೂ ಚಲೋ ಆಕತಿ. ಆಮೇಲೆ ಕಬ್ಬಿಗೂ ಚಲೋ ಆಕತಿ, ಕಬ್ಬ ಕೊಳಿನೂ ಚಲೋ ಹೊಡಿತೈತಿ. ಆಮೇಲೆ ಕಬ್ಬ ಗಡ್ತರು ಆಕತಿ. ಅದಕ್ಕೆ ನನ್ನ ರೈತ ಬಾಂಧವರಿಗೆ ನಾ ಏನು ಹೇಳಬಯಸ್ತೇನೆ ಅಂತಂದ್ರೆ, ನಾವು ಮುಂದೆ ಟ್ಯಾಕ್ಟ್ರಲ್ಲಿ ಲಾವಣಿ ಮಾಡ್ಬೇಕಂತಂದ್ರೆ ನಮಗೆ ಕಬ್ಬಿನ ಅಂತರ ಸಾಲಿನ ಅಂತರ ಹೆಚ್ಚಾಗಬೇಕು. ಸಾಲಿನ ಅಂತರ ಹೆಚ್ಚಾಗತ್ತಂತಂದ್ರೆ ನಮಗೆ ಎತ್ತಿಲೇ ಬೇಸಾಯ ಮಾಡೋ ಕೆಲಸ ತಪ್ತೈತಿ. ನೋಡ್ರಿ, ಗಳೆ ಮಾತ್ರ ಅಗದಿ ಜಬರದಸ್ತ್ ಆಗತೈತಿ. ಈಗ ನಾವು ಎತ್ತಲೇ ಕಬ್ಬಿನ ಗಳೆ ಮಾಡ್ಬೇಕಂತಂದ್ರೆ ಈಗ ಕಠಿಣ ಐತಿ. ಯಾಕಂದ್ರೆ ಈಗ ಲೇಬರ್ ಸಂಖ್ಯೆಯೂ ಕಡಿಮೆ ಆಗೈತಿ. ಆಮೇಲೆ ಎತ್ತ ನಾವು ತರ್ಬೋದು, ಆದ್ರೆ ಅವನು ಮೇಯಿಸುವಂಥ ಲೇಬರ್ ಇಲ್ಲ. ಅದಕ್ಕಾಗಿ ನಾವು ಈಗ ಏನಾದ್ರೂ ಈ ಮಷಿನರಿ ಅವಲಂಬಿತ ಆಗ್ಬೇಕಾಗೈತಿ. ಅದಕ್ಕಾಗಿ ನನ್ನ ರೈತ ಬಂದವರಿಗೆ ನಾ ಏನು ಹೇಳ್ತೇನಂತಂದ್ರೆ, ಈಗ ನಾವು ಟ್ಯಾಕ್ಟ್ರಲ್ಲೇ ಬೇಸಾಯ ಮಾಡಿ ಕಬ್ಬು ಹಾಕ್ಬೇಕಂತಂದ್ರೆ ಕಬ್ಬಿನ ಸಾಲಿನ ಸಂಖ್ಯೆ 5 ಫೂಟ್ ಆಗ್ಬೇಕು. 4 ಫೂಟ್ ಆತಂತಂದ್ರೆ ಅದು ಈ ಸಣ್ಣ ಗಾಡಿಗೆ ಸಾಲ ಹುಟ್ಟುಕತಿ, ಅದು ಗಳೆ ಸರಿ ಆಗೋಲ್ಲ. ಈ ಥರನಾಗೆ 5 ಫೂಟ್ ಸಾಲ ಆತಂತಂದ್ರೆ ಕಬ್ಬ ಬೆಳೆ ಚಲೋ ಆಕತಿ ಮತ್ತು ಕಬ್ಬಿನಿಗೆ ಬೆಳೆನೂ ಚಲೋ ಆಕತಿ ಅಂತ ನನ್ನ ರೈತ ಬಂದವರಿಗೆ ನಾನು ಹೇಳಬಯಸ್ತೇನೆ.
ಈಗ ನಾವು ಕಬ್ಬಿನ ಸಾಲಿನ ಅಂತರ ನಾವು 5 ಫುಟ್ ಬಿಟ್ಟು ಅಂತಂದ್ರೆ ಈಗ ನಮ್ಮ ನೀರಾವರಿ ಬೆಳೆ ಒಳಗೆ ಕರಿಕೆ ಜೇಕ ಆಗೋದು ಸಹಜ. ನಾವು ಕಬ್ಬಿನ ಸಾಲ ಅಂತರ ಹೆಚ್ಚು ಬಿಟ್ಟು ಅಂತಂದ್ರೆ ಎತ್ತಿನ ಗಳಿಕಾಯಿ ಕರಿಕೆ ಜೇಕ ಹೋಗೋದಿಲ್ಲ. ನಾವು ಸಾಲಿನ ಸಂಖ್ಯೆ ಹಿಂಗೆ ಬಿಟ್ಟಿದ್ದೇವಲ್ಲ, ಹಿಂಗೆ ಬಿಟ್ಟಿವ ಅಂತಂದ್ರೆ ಟ್ರ್ಯಾಕ್ಟರ್ಲೆ ನಮಗೆ ಗಳೆ ಹೊಡ್ಯಾಕೆ ಬರ್ತೈತಿ. ಕರಿಕೆ ಜೇಕ ಏನದಾವಲ್ಲ ಅವಲ್ಲ ಸಂಪೂರ್ಣ ನಾಶ ಆಕತಿ. ಎತ್ತಿಗಿನ್ಲೇ ನಾವು ಗಳೆ ಹೊಡೆದೇವು ಅಂತಂದ್ರೆ ಈಗ ಗಳೆ ಆಗತ್ತಲ್ಲ, ಈ ಥರ ಗಳೆ ಆಗೋದಿಲ್ಲ. ಅದಕ್ಕಾಗಿ ನನ್ನ ರೈತ ಬಾಂಧವರಿಗೆ ಈ ನಮ್ಮ ಹಳೆ ಪದ್ಧತಿ ಐತಲ್ಲ, ಅದು 2 ಫುಟ್ ಸಾಲು ಬಿಡೋದು, ಆಮೇಲೆ 3 ಫುಟ್ ಸಾಲು ಬಿಡೋದು, ಅದನ್ನು ಬಿಟ್ಕ್ಯಾರ ಈ ತನಾಗಿ ಹೊಸ ಆಧುನಿಕಗಳಿಗೆ ಏನು ಉಪಕರಣ ಬಂದಾವಲ್ಲ ಇವನ್ನ ಉಪಯೋಗ ಮಾಡ್ಕೊಂಡಿಕ್ಯಾರ ನಾವು ರೈತಕ್ಕೆ ಮಾಡಿದೆವು ಅಂತಂದ್ರೆ ನಮ್ಮ ರೈತಕ್ಕೆ ಸರಳ ಆಕತಿ ಅಂತ ನಾನು ನನ್ನ ರೈತ ಬಾಂಧವರಿಗೆ ಹೇಳ ಬಯಸ್ತೇನೆ. ಈಗ ನಾವೇ ನೋಡತ್ತಿರಲ್ಲ, ಇದು ಸಂಪೂರ್ಣ ಈಗ ಕರಿಕೆ ಆಗೈತಿ. ಕರಿಕೆಲ್ಲ ಈ ನಾವು ಸಣ್ಣ ಟ್ರ್ಯಾಕ್ಟ್ರಲ್ಲೇ ನಾವು ಗಳೆ ಹೊಡೆದು ಅಂತಾರೆ ಕರಿಕೆ ಸಂಪೂರ್ಣ ಆಸಕ್ತಿ. ಕರಿಕೆ ಆಗಲಿ ಜೇಕಾಗಲಿ ಅದು ಎಷ್ಟೋ ದೊಡ್ಡ ಪ್ರಮಾಣ ದೊಡ್ಡದಾದ್ರೂ ಈ ಟ್ರ್ಯಾಕ್ಟ್ರಿಗೆಲ್ಲ ನಾಶ ಆಕತಿ. ಗೊತ್ತಲ್ಲ ನೋಡಿ, ಅದಕ್ಕೆ ನನ್ನ ರೈತ ಬಂದವರಿಗೆ ನಾ ಹೇಳೋದಷ್ಟೇ, ನಾವು ಈಗೇನು ಈ ಪೋರ್ಟಲ್ ಟ್ರ್ಯಾಕ್ಟರ್ ಅಂತಲ್ಲ ಇದರಲ್ಲಿ ನಾವು ಗಳೆ ಹೊಡಿಬೇಕಂತಂದ್ರೆ ನಾವು ಕಂಪಲ್ಸರಿ 5 ಫುಟ್ ಸಾಲು ಬೇಕು. 5 ಫುಟ್ ಸಾಲು ಆತಂತಂದ್ರೆ ಈಗ ನೋಡತ್ತೇವಲ್ಲ ಈ ಥರನಾಗೆ ಗಳೆ ಆಕತಿ ಮತ್ತು ನಮ್ಗೆ ರೈತಕ್ಕೆ ಮಾಡೋಕ್ಕೆ ಹೋಗರಕತಿ ಅಂತ ನಾನು ಹೇಳ ಬಯಸ್ತೇನೆ. ಈಗ ನಾವು ಈ ಥರನಾಗ 5 ಫುಟ್ ಸಾಲು ಬಿಟ್ಟೆವು ಅಂತಂದ್ರೆ ಸಂಪೂರ್ಣವಾಗಿ ಕಸಾನು ಸಾಯ್ತೈತಿ, ಆಮೇಲೆ ಗಳೆನೂ ಚಲೋ ಆಕೈತಿ, ಆಮೇಲೆ ಕಬ್ಬಿಗೂ ಚಲೋ ಆಕೈತಿ, ಕಬ್ಬಿನ ಇಳುವರಿನೂ ಬರ್ತೈತಿ ಅಂತ ಎಲ್ಲ ನನ್ನ ರೈತ ಬಂದವರಿಗೆ ನನ್ನ